ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೋಟು, ನಾನೇನು ಹೋಗೇ ಬಿಡ್ತೀನಿ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ನಾನು ಹೋಗ್ತಿರೋದು ಓದೋದಕ್ಕೆ. ಬೇಗ ವಾಪಸ್ ಬಂದ್ಬಿಡ್ತೀನಿ. ಬಂದ್ಬಿಡ್ತಾಳೆ. ಈ ವಾರ ಹೋಗಿ ಮುಂದಿನ ವಾರಕ್ಕೆ. ಏನ್ ಮಾತು ಅಂತ ಆಡ್ತಿದ್ಯಾ ಪಾರು? ಪಾರು, ನೀನ್ ಮದ್ವೆ ಆಗಿ ಗಂಡನ ಮನೆಗೆ ಬಂದ್ಯಲ್ಲ, ಎಡು ಬಿದ್ರೆ ನಿಮ್ಮ ಮನೆ ಅನ್ನೋಷ್ಟು ಹತ್ರದಲ್ಲಿದ್ರೂ ನಿನ್ನ ನೋಡಕ್ಕೆ ಮಾತಾಡ್ಸೋದಕ್ಕೆ ನಾವಿಬ್ರು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ಅಣ್ಣನ್ ಬಿಟ್ಟು ಅಷ್ಟು ದೂರದಲ್ಲಿ ಅದು ಹೇಗಿರ್ತಾಳೋ ನಮ್ಮ ಅತ್ಗೆನ್ ಬಿಟ್ಟು ಅಣ್ಣ ಅದು ಹೇಗಿರ್ತಾನೋ ಯೋಚನೆ ಮಾಡಿ ಮಾಡಿ ಅಳುನೆ ಬರುತ್ತೆ ಅತ್ತೆ. ಅದ್ರ ಬಗ್ಗೆ ಎಲ್ಲ ಇವಾಗ ಮಾತಾಡಿ ಏನೂ ಪ್ರಯೋಜನ ಇಲ್ಲಮ್ಮ. ನಮ್ಮ ಮನೇಲಿದ್ದಾಗ ಅವಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಪಟ್ವಿ. ಆದ್ರೆ ಅವಾಗದಲ್ಲಿ ಆಗ್ಲಿಲ್ಲ. ಕಡೆ ಪಕ್ಷ ನಮ್ಮ ಅಳಿಯನಾದ್ರೂ ಅವಳನ್ನ ಓದಿಸ್ತಾ ಇದ್ದಾನಲ್ಲ, ಅದೇ ಸಂತೋಷ. ಪಾರು, ತಗೊಳಮ್ಮ, ಇದನ್ನಿಟ್ಕೊ. ಅಮ್ಮ, ಇದೆಲ್ಲ ಯಾಕೆ? ಇದೆಲ್ಲ ಯಾಕೆ ಅಂದರೆ, ಹೊಸ ಊರು, ಹೊಸ ಜಾಗ, ಅಲ್ಲಿ ಹೇಗಿರ್ತಾಳೋ ಏನೋ ನನ್ನ ಮಗಳು ಅನ್ನೋ ಭಯ. ಅದಕ್ಕೆ ಇಟ್ಕೊ ನೀನು. ಅಮ್ಮ, ನೀನು ಕಣ್ಣೆದ್ರುಗಿದ್ರೆ ಮಾತ್ರ ನಾನು ಚೆನ್ನಾಗಿರ್ತೀನಿ. ಕಾಣಿಸ್ತಿರೋ ಜಾಗದಲ್ಲಿದ್ದರೆ ನಾನು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡ್ರೆ ಹೇಗಮ್ಮ? ನಾನು ನಿನ್ನ ಕಣ್ಣೆದ್ರುಗಡೆ ಇದ್ರು ಚೆನ್ನಾಗಿದ್ರು ಹಿಂದೆ ಇರ್ಬೋದಲ್ವಾ? ಕಾಣಿಸ್ತಿರೋ ಜಾಗದಲ್ಲಿ ನಾನು ಚೆನ್ನಾಗಿಲ್ಲ ಅಂತ ನಿನಗೆ ಅನ್ಸಿದ್ರು ನಾನು ಚೆನ್ನಾಗಿರ್ಬೋದಲ್ವಾ? ಯಾರಿಗೆ ಗೊತ್ತು? ಅದಕ್ಕೆ ಏನೋ ಒಟ್ಟೊಟ್ಟಾಗಿ ಮಾತಾಡ್ತಾವಳಲ್ಲ. ಈ ಮಾತಲ್ಲಿ ಎರಡು ಅರ್ಥ ಅಂತೂ ಐತೆ. ಇಲ್ಲೇನೋ ಎಡವಟ್ಟಾಗೈತೆ. ನಾನು ಅದೇನು ಅಂತ ತಿಳ್ಕೋಬೇಕು. ಅಲ್ರೆ, ನೀವೆಲ್ಲ ಏನೋ ಹತ್ಕೊಂಡು ಮೂಲೆ ಸೇರ್ಕೊಂಡಿದ್ದೀರಾ. ಕಡೆ ಪಕ್ಷ ಶಿವನಾದ್ರೂ ಒಂದು ಮಾತು ಬೇಡ ಅನ್ಲಿಲ್ವಾ? ಬೇಡ ಅನ್ನೋದಿರ್ಲಿ ಅಕ್ಕ, ಶಿವ ಪಾರುನ ಬಿಟ್ಟಿರ್ತಾನ ಹೇಳೋ? ನನ್ನ ಪ್ರಕಾರ ಶಿವು ಪಾರುನ ಖಂಡಿತ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಹಂಗ್ ಬಿಟ್ಟಿರೋ ಹಂಗಿದ್ದಿದ್ರೆ ಮಾವನೇ ದೇವ್ರು ಅಂತ ಹೇಳೋ ಅವನು ಅವ್ರ ವಿರುದ್ಧವಾಗಿ ಪಾರುನ ಮದ್ವೆ ಮನೆಯಿಂದ ಕರ್ಕೊಂಡು ಹೋಗ್ತಿದ್ನ. ಅಣ್ಣ ಅದು ಹೇಗೆ ಒಪ್ಕೊಂಡು ನನಗೆ ಗೊತ್ತಾಗ್ತಾನೆ ಇಲ್ಲ. ಅತ್ತೆ, ಯಾವಾಗ ಬಂದ್ರಿ? ನಾವ್ ಯಾವಾಗಾದ್ರೂ ಬಂದಿರ್ತೀವಪ್ಪ. ನೀ ಏನಪ್ಪ ಮಾಡಿರೋ ಕೆಲ್ಸ? ಅವಳು ಹೇಗ್ ಹೋಗಕ್ ಬಿಡ್ತಿದ್ಯಾ? ಅದು ಅಷ್ಟು ದೂರ. ಹೆಂಗ್ ಕಳಿಸ್ತಾ ಇದೀಯ ಅಂದ್ರೆ, ಅವಳು ಕೇಳಿದ್ಲು ಅದಕ್ಕೆ ಕಳಿಸ್ತೀವನಿ. ಶಿವು, ಕೋಪ ಬರ್ಸ್ಬೇಡ ನೀನು. ಏನ್ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ನೀನು? ನಮ್ಗೆಲ್ಲ ನೀನು ಇನ್ನೂ ಚಿಕ್ಕ ಹುಡುಗನೇ. ನಮ್ಮನ್ನೆಲ್ಲ ಒಂದ್ ಮಾತು ಕೇಳ್ಬೇಕು ಅನ್ಸ್ಲಿಲ್ವಾ ಶಿವು? ಅವಳು ನಿನ್ ಹೆಂಡ್ತಿನೇ ಇರ್ಬೋದು, ನಮಗೂ ಮಗಳು ತಾನೆ. ನೀನೇ ನಿರ್ಧಾರ ತಗೊಂಡ್ಬಿಟ್ರೆ ಹೆಂಗೆ? ಅತ್ತೆ, ಇದ್ರಲ್ಲಿ ನಂದೇನೈತೆ? ಪಾರು ಇಷ್ಟಪಟ್ಟವಳೆ, ಅವಳು ಇಷ್ಟಪಟ್ಟಿದ್ನ ನಡ್ಸ್ಕೊಡೋದು ನನ್ನ ಜವಾಬ್ದಾರಿ ಅಲ್ವಾ? ಎಂತ ಹೇಳಿದಕ್ಕೆ ಇಲ್ಲ ಅನ್ನಕಾಯ್ತದ? ಹಾಗಂತ ಅವಳು ಏನ್ ಹೇಳಿದ್ರು ಸೈ ಅನ್ಬಿಡ್ತೀಯ ನೀನು? ಅತ್ತೆ, ಅವಳು ಏನ್ ಕೇಳ್ತಾವಳೆ? ಬೆಳ್ಳಿ ಕೇಳ್ತಾವಳ, ಬಂಗಾರ ಕೇಳ್ತಾವಳ, ಅಥವಾ ಮರುವಾದೆ ಹೋಗುವಂಥದ್ದೇನಾದ್ರೂ ಕೇಳ್ತಾವಳ? ಇಲ್ವಲ್ಲ. ಅವಳು ಕೇಳ್ತಾ ಇರೋದು ಇದ್ದೇನಾ, ಹೋದ್ನಾ? ಆ ತಾಯಿ ಸರಸ್ವತಿ ಆಶೀರ್ವಾದ ಅವಳ ಮ್ಯಾಕಿರೋದಕ್ಕೆ ತಾನೆ ಅವಳು ಬಂಗಾರದ ಬದುಕನ ಗೆದ್ದಿರೋದು. ಅಂತದ್ರಾಗೆ ಅಂತವಳು ಓದ್ಬೇಕು ಅಂದಾಗ ಇಲ್ಲ ಅನ್ನಕಾಯ್ತದ ಅತ್ತೆ? ಅದು ಅಲ್ಲದೆ ಅವಳು ಫಾರಿನಾಗ ಹೋಗಿ ಓದ್ತಾವಳೆ ಅಂದ್ರೆ ಹೇಳ್ಕೊಳಕ್ಕೆ
ನಮ್ಗೆಲ್ಲ ಒಂದು ಹೆಮ್ಮೆ ಅಲ್ವಾ? ಅವಳೇನೋ ನಂತರ ಹಳ್ಳಿ ಮುಖನ, ಅವಳದು ಜವಾಬ್ದಾರಿ ಐತೆ, ಓದ್ ಮುಗಿಸ್ಕೊಂಡು ಹೋಗಿ ಬರ್ತಾಳ್ ಬಿಡತ್ತೆ. ಇನ್ನು ಮಾತಾಡಿ ಏನು ಪ್ರಯೋಜನ ಇಲ್ಲ, ಬಿಡು ಸುಶೀಲಾ. ಇಲ್ಲ, ಅಣ್ಣನೇ ಅತ್ತಿಗೆನ ಕಳ್ಸಕ್ಕೆ ಹಿಂಗ್ ಜೊತೆ ಆಗೋನಂದ್ರೆ ನನ್ನ ಅಕ್ಕೆ ತವ ಮಾತಾಡ್ಲೇಬೇಕು, ಎಲ್ಲ ಸತ್ಯನೂ ಹೇಳಲೇಬೇಕು. ಅವನು ಹೋಗ್ಲಿ ಬಿಡ್ರವ, ಪರವಾಗಿಲ್ಲ ಬಿಡ್ರವ ಅಂತ ಸಮಾಧಾನ ಮಾಡ್ತೀವಿ. ಆದರೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತಿಲ್ವಲ್ಲ. ಪಾರು, ನೀವು ಊಟ ಮಾಡು ಪಾರು. ಪಾರು, ನೀ ಯಾಕೆ ಕೆಲಸ ಎಲ್ಲ ಮಾಡಿಯಾ? ಪಾರು, ನೀ ಆರಾಮಾಗಿರು ಪಾರು. ಪಾರು, ನೀ ಮಾಲೀಕ ಪಾರು ಅಂತೆಲ್ಲ ಹೇಳ್ಬೋದು. ಅಂದ್ರೆ ಪಾರು, ನೀ ನಮ್ಮನ್ನು ಮುಟ್ಟೋಗ್ಬೇಡ ಪಾರು ಅಂತ ನಾನು ಹೆಂಗೆ ಹೇಳಿ? ಯಾವ ಬಾಯಲ್ಲಿ ಹೇಳಿ? ಹೇಳಕ್ ಬಾಯಿ ಬಂದ್ರುವೆ ಅವಳ ಮುಂದೆ ನಿಂತ್ಕೊಳ್ಳೋದು ಧೈರ್ಯನೇ ಇಲ್ಲ ನಂಗೆ. ಪಾರು, ನನ್ನ ತಂಗಿರಿಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊತೀನಿ ಅಂತ ಹೇಳಿದ್ಲು. ಅದಕ್ಕೆ ಯಾಕೆ ನನ್ನ ತಂಗಿನ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಳ್ಳೋಳು. ಆದ್ರೆ ಇವತ್ತು ಅವಳೇ ನಮ್ಮನ್ನು ಬಿಟ್ಟು ದೂರ ಹೋಯ್ತೀನಿ ಅಂತ ಅವಳಲ್ಲ. ನಾನು ಏನ್ ಮಾಡ್ಲಿ? ಏನ್ ಮಾಡ್ಲಿ? ಇಬ್ರು ಹೋಗ್ಬಿಟ್ಟು ಆ ಡೈವರ್ಸ್ ಪೇಪರ್ಗೂ ಸೈನ್ ಹಾಕಿ ಬಂದು ಇವಾಗ ಪಾರು, ಸಿದ್ಧಾರ್ಥ ಇಲ್ವಲ್ಲ, ಮನೇಲೇ ಇದ್ಬಿಡು ಅಂತ ಹೇಳೋಕಾಯ್ತದ? ಹೇಳಿದ್ರು ಅಮ್ಮ ಕಳವ ಮೆಚ್ಚಳ ಇಲ್ಲ. ಅವಳು ಹೋಗೇ ಹೋಯ್ತಾಳೆ. ನಾನೇನಾದ್ರು ಪಾರು ನೀವು ಹೋಗ್ಬೇಡ, ನಮ್ಮ ಜೊತೆನೇ ಇದ್ಬಿಡು ಅಂದ್ರೆ ಸ್ವಾರ್ಥಿ ಆಗ್ಬಿಡ್ತೀನಿ. ಪಾರುನ ನಮ್ಮ ಉಪಯೋಗಕ್ಕೆ, ನಮ್ಮ ಖುಷಿಗೆ, ನಮ್ಮ ನೆಮ್ಮದಿಗೆ ಉಳ್ಕೊಳಕ್ಕೆ ಹೇಳ್ದಂಗೆ ಆಗ್ಬಿಡುತ್ತೆ. ಹಂಗೆಲ್ಲ ಮಾಡಬಾರ್ದು, ಅದು ತೆಪ್ಪಾಯ್ತದೆ. ಅವಳು ನನ್ನ ಬಗ್ಗೆ ತೆಪ್ಪ ತಿಳ್ಕೊಂಡ್ಬಿಡ್ತಾಳೆ. ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.